Hello my dear students, today's class we are going to discuss about life cycle of angiosperms. In previous class we have already discussed about general characteristics of angiosperms. Today's class we are going to discuss about life cycle of angiosperms. You all are know angiosperms are presenting larger in number. These are producing two sex organs. These are producing male sex organs and as well as female sex organs. Okay, angiosperm ನಮ್ಮ ನೇಚರಲ್ಲಿ ತುಂಬಾ ಲಾರ್ಜ್ ನಂಬರ್ಸ್ ಅಲ್ಲಿ ಪ್ರೆಸೆಂಟ್ ಇರುವಂತಹ ಒಂದು ಸಸ್ಯ ಪ್ರಭೇದಗಳು. Angiosperms producing both sex organs. Angiospermಗಳು ಎರಡು ಸೆಕ್ಸ್ ಆರ್ಗನ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಮೇಲ್ ಸೆಕ್ಸ್ ಆರ್ಗನ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ, ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಮೇಲ್ ಮತ್ತೆ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಫ್ಲವರ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಫ್ಲವರ್ಸ್ ಆರ್ ಪ್ರೊಡ್ಯೂಸಿಂಗ್ male and female sex organs. Okay, flowers is one of the structure which is producing both male and female sex organs. ಆ ಒಂದು ಆಂಜಿಯೋಸ್ಪರ್ಮ್ಸ್ ಅಲ್ಲಿ ಅವುಗಳ ಲೈಫ್ ಸೈಕಲ್ ಯಾವ ರೀತಿಯಾಗಿರುತ್ತೆ, ಒಂದು ಮೇಲ್ ಗ್ಯಾಮೆಟೋಫೈಟ್ ಮತ್ತು ಫೀಮೇಲ್ ಗ್ಯಾಮೆಟೋಫೈಟ್ ರಿಲೀಸ್ ಆಗಿ ಅವು ಒಂದಕ್ಕೊಂದು ಫ್ಯೂಸ್ ಆಗಿ ಒಂದು ಹೊಸ ಒಂದು ಆಂಜಿಯೋಸ್ಪರ್ಮ್ ಯಾವ ರೀತಿಯಾಗಿ ಸೃಷ್ಟಿಯಾಗುತ್ತೆ ಅಂತ ನಾವು ಇವಾಗ ಸ್ಟಡಿ ಮಾಡೋಣ. ದಟ್ ಈಸ್ ನಥಿಂಗ್ ಬಟ್ ಲೈಫ್ ಸೈಕಲ್ ಆಫ್ ಆಂಜಿಯೋಸ್ಪರ್ಮ್ಸ್. Here we are taking a mustard plant. ನಾವು ಒಂದು angiosperm example ಅನ್ನು ತಗೊಂಡಿದ್ದೀವಿ. This angiosperm producing flower. This flower producing both male and female sex organs. Male and female sex organs. Here male sex organs is called stamen. The male sex organs is called stamen and female sex organs is called ovule. ಫ್ಲವರ್ಸ್ ಮೇಲ್ ಸೆಕ್ಸ್ ಆರ್ಗನ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ಮೇಲ್ ಸೆಕ್ಸ್ ಆರ್ಗನ್ಸ್ ಯಾವುದಪ್ಪ ಅಂದ್ರೆ ಸ್ಟೇಮನ್ ಅಂಡ್ ಆಂಥರ್. ಆಂಥರ್ ಈಸ್ ಒನ್ ಆಫ್ ದಿ ಮೇನ್ ಪಾರ್ಟ್ ಆಫ್ ಸ್ಟೇಮನ್. ಫ್ಲವರ್ ಸ್ಟೇಮನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಸ್ಟೇಮನ್ ನಲ್ಲಿ ಇರುವಂತಹ ಒಂದು ಮೇನ್ ಆರ್ಗನ್ ಯಾವುದಪ್ಪ ಅಂದ್ರೆ ಆಂಥರ್. ಆಂಥರ್ ಇಸ್ ದಿ ಮೇಲ್ ಸೆಕ್ಸ್ ಆರ್ಗನ್ಸ್ ಇನ್ ಆಂಜಿಯೋಸ್ಪರ್ಮ್ಸ್. ಅಂಡ್ ಓವ್ಯೂಲ್. ಓವ್ಯೂಲ್ ಇಸ್ ದಿ female sex organs. Ovule is the female sex organs which is producing ovary and polar eggs. Polar eggs and egg nucleotides. Egg nucleotides with polar eggs na ee ಒಂದು ovule produce ಮಾಡುತ್ತೆ. Okay, then first we will study about male sex organs. Male sex organ life cycles ಅನ್ನು ನಾವು ಇವಾಗ ನೋಡೋಣ. Okay, flower is producing both female and male. Both female and male sex organs. The male sex organs is stamen. Stamen and anther is the one of the main organs in stamen. Male sex organs stamen ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಒಂದು ಸ್ಟೇಮನ್ ನಲ್ಲಿ ಇರುವಂತಹ ಒಂದು ಮೇನ್ ಆರ್ಗನ್ ಯಾವ್ದಪ್ಪ ಅಂದ್ರೆ ಆಂಥರ್. ಓಕೆ, ಆಂಥರ್ when we take a cross section of anther it looks like tetrad structure. ಈ ಒಂದು ಆಂಥರ್ ಅನ್ನು ನಾವು ಅದನ್ನು ಡಿಸೈಡ್ ಮಾಡಿದಾಗ ಅಥವಾ ಕ್ರಾಸ್ ಸೆಕ್ಷನ್ ಅನ್ನು ಮಾಡಿದಾಗ ಅದು ಟೆಟ್ರಾಯ್ಡ್ ಸ್ಟ್ರಕ್ಚರ್ ಅಲ್ಲಿ ಕಂಡು ಬರುತ್ತೆ. ಅಂಡ್ ದಿಸ್ ಇಸ್ ಬೈಲೋಬ್ಡ್ ಸೆಕ್ಸ್ ಆರ್ಗನ್. ಬೈಲೋಬ್ಡ್ ಸ್ಟ್ರಕ್ಚರ್. ಇಟ್ ಈಸ್ ಬೈಲೋಬ್ಡ್ ಸ್ಟ್ರಕ್ಚರ್ ಅಂಡ್ ಸ್ಟ್ಯಾಂಡ್ಸ್ ವಿತ್ ದ ಹೆಲ್ಪ್ ಆಫ್ ಅ ಫಿಲಾಮೆಂಟ್. ಬೈಲೋಬ್ಡ್ ಅಂದ್ರೆ ಏನು? ಎರಡು ಬೈಲೋಬ್. ಈ ರೀತಿಯಾಗಿ ಎರಡಾಗಿ ಲೋಬ್ಸ್ ಇರೋದಕ್ಕೆ ಬೈಲೋಬ್ಡ್ ಸ್ಟ್ರಕ್ಚರ್ ಅಂತ ಕರೀತೀವಿ. ಅಂಡ್ ವಿಚ್ ಇಸ್ ಸ್ಟ್ಯಾಂಡ್ಸ್ ಬೈ ಅ help of filament. ಒಂದು ಫಿಲಾಮೆಂಟ್ ಇಂದ ಇದು ನಿಂತ್ಕೊಂಡಿರುತ್ತೆ. ಓಕೆ, this anther is producing pollen grain. This anther is producing pollen grain. How it will produce pollen grains? ಓಕೆ, ನಾವು anther ಅನ್ನು ನೋಡಿದ್ವಿ. ಈ anther ಮೈಕ್ರೋಸ್ಪೊರಾಂಜಿಯಂ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. This anther is producing ಮೈಕ್ರೋಸ್ಪೊರಾಂಜಿಯಂ. ಈ anther ಅಲ್ಲಿ ಒಂದು ಸಣ್ಣ ಪೌಡರಿ ಫಾರ್ಮ್ ಅಲ್ಲಿ pollen grains ಪ್ರೆಸೆಂಟ್ ಇರುತ್ತೆ. ಓಕೆ, when you take hibiscus ಅಲ್ಲಿ ಆಂಥರ್ ಅಲ್ಲಿ yellowish ಕಲರ್ ಪೌಡರಿ ಫಾರ್ಮ್ ಅಲ್ಲಿ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ pollen grains. ಓಕೆ, this anther producing microsporangium. This microsporangium n number of these are haploid cells. Haploid means what? These are containing single set of chromosomes. These microsporangium containing single set of chromosomes. Anther microsporangium ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. These microsporangium are
chromosomes. And this microsporangium producing microspores. ಈ ಒಂದು ಹೋಲ್ ಒಂದು ಯೂನಿಟ್ಗೆ ಮೈಕ್ರೋಸ್ಪೊರಾಂಜಿಯಂ ಅಂತ ಕರಿತೀವಿ. ಇದ್ರ ಒಳಗಡೆ ಡಾಟ್ ಡಾಟ್ ಇದೆ ಅಲ್ಲ, ಇವುಗಳನ್ನ ನಾವು ಇಲ್ಲಿ ಡಿಟೇಲ್ ಆಗಿ ನೋಡಿದ್ದೀವಿ ರೌಂಡ್ ರೌಂಡ್ ಆಗಿ. ಇಲ್ಲಿ ಒಳಗಡೆ ಡಾಟ್ ಡಾಟ್ ಇರೋ ಒಂದು ಮೈಕ್ರೋಸ್ಪೊರಾಂಜಿಯಂ ಅನ್ನೇ ನಾವು ಡಿವೈಡ್ ಆಗಿ ನೋಡಿದಾಗ ಇವುಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಮೈಕ್ರೋಸ್ಪೋರ್ಸ್. ಮೈಕ್ರೋಸ್ಪೊರಾಂಜಿಯಂ ಪ್ರೊಡ್ಯೂಸಿಂಗ್ ಮೈಕ್ರೋಸ್ಪೋರ್ಸ್. ದೀಸ್ ಆರ್ ದಿ ಪೋಲನ್ ಗ್ರೇನ್ಸ್. ಓಕೆ, ಇವು ಒಳಗಡೆ ಡಾಟ್ ಡಾಟ್ ಇರೋದ್ರಲ್ಲಿ ಇವೆಲ್ಲವೂ ಪೋಲನ್ ಗ್ರೇನ್ಸ್ and also what microspores, and these are pollen grains. Okay, pollen grains. ನಾವು ಇವಾಗ pollen grains ಇತ್ತು ನಮಗೆ. ಈ ಒಂದು pollen grains ಸಡನ್ ಆಗಿ ಜರ್ಮಿನೇಟ್ ಆಗಲ್ಲ. these are have to germinating ಅಂದ್ರೆ ಏನು, ಆ ಒಂದು ಬೇರೆ ಒಂದು ಆಫ್ಸ್ಪ್ರಿಂಗ್ ಅನ್ನು ಪ್ರೊಡ್ಯೂಸ್ ಮಾಡುವಂತ ಒಂದು ಕೆಪಾಸಿಟಿನ ಇವು ಪಡಿಬೇಕಾಗತ್ತೆ. ದಟ್ ಈಸ್ ಕಾಲ್ಡ್ germination capacity. Okay, microsporangium produce microspores, and then these pollen grains or these microspores undergoes matured pollen grains. Okay, ಈ ಒಂದು pollen grains ಇದೆಲ್ಲ ಅವು ಮೆಚೂರ್ ಫೇಸ್ಗೆ ಬರಬೇಕು. ಈ ಒಂದು ಯಾವ ರೀತಿಯಾಗಿ ಮೆಚೂರ್ ಫೇಸಿಗೆ ಬರುತ್ತಪ್ಪ ಅಂದರೆ ಡ್ಯೂ ಟು ಸಮ್ ಕೆಮಿಕಲ್ ಏಜೆಂಟ್ಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್, pH ಆಗಿರ್ಬೋದು, ಟೆಂಪರೇಚರ್ ಆಗಿರ್ಬೋದು, ಕೆಲವೊಂದಿಷ್ಟು ಕೆಮಿಕಲ್ ಕಾಂಪೋನೆಂಟ್ಸಿಂದ ಆಗಿರ್ಬೋದು, ಈ ಒಂದು ಪೋಲನ್ ಗ್ರೇನ್ಸ್ ಮ್ಯಾಚುರೇಷನ್ ಫೇಸಿಗೆ ಬರುತ್ತೆ. ಮ್ಯಾಚುರೇಷನ್ ಫೇಸಿಗೆ ಬಂದ ಪೋಲನ್ ಗ್ರೇನ್ಸ್ ಯಾವ ರೀತಿಯಾಗಿ ಕಾಣಿಸುತ್ತಪ್ಪ ಅಂದರೆ ಅದರ ಒಳಗಡೆ ಇರೋ ಈ ಒಂದು ರೌಂಡ್ ಕಲರ್ ಇದೆ ಅಲ್ಲ, ಈ ಒಂದು ಸೆಲ್ವಾರ್ ಮೆಚೂರ್ ಆಗಿ ಈ ರೀತಿಯಾಗಿ ಜಿಗ್ಜಾಗ್ ಶೇಪಲ್ಲಿ ಕಾಣಿಸುತ್ತೆ. ಪ್ರತಿಯೊಂದು ಪೋಲನ್ ಗ್ರೇನ್ಸ್ ಅವುಗಳ ಒಂದು ಸೆಲ್ವಾರ್ ರಪ್ಚರ್ ಆಗಿ ಒಂದು ಜಿಗ್ಜಾಗ್ ಶೇಪಲ್ಲಿ ಕಾಣಿಸುತ್ತೆ. These are matured pollen grains. And then these are matured pollen grains forms a tube. ಈ ಮೆಚೂರ್ಡ್ ಆಗಿರುವಂತ ಒಂದು ಪೋಲನ್ ಗ್ರೇನ್ಸ್ ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಈ ಒಂದು ಪೋಲನ್ ಗ್ರೇನ್ಸ್ ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಇಲ್ಲಿ ನೋಡಿ, ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಅಂಡ್ ಗ್ಯಾಮೆಟ್ಸ್ ಈಸ್ ಫಾರ್ಮ್. ದಿಸ್ ಗ್ಯಾಮೆಟ್ಸ್. ಈ ಒಂದು ಪೋಲನ್ ಗ್ರೇನ್ ಒಂದು ಫೀಮೇಲ್ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗೋದಕ್ಕೆ ಇವಾಗ ಕಂಪ್ಲೀಟ್ ಆಗಿ ರೆಡಿ ಆಯಿತು. ನಾವು ಜಸ್ಟ್ ಆಂಟರ್ಗೆ ತಗೊಂಡೋಗಿ ಈ ಒಂದು ಪೋಲನ್ ಗ್ರೇನ್ ಅನ್ನ ಒಂದು ಫೀಮೇಲ್ ಗ್ಯಾಮೆಟ್ ಮೇಲೆ ಹಾಕಿದ್ರೆ ಅಲ್ಲಿ ರೀಪ್ರೊಡಕ್ಷನ್ ಆಗಲ್ಲ. ಫಸ್ಟ್ ದೀಸ್ ಮೈಕ್ರೋಸ್ಪೊರಾಂಜಿಯಂ ಹ್ಯಾವ್ ಟು ಮ್ಯಾಚೂರ್. ಈ ಒಂದು ಪ್ರೊಡ್ಯೂಸ್ ಆದಂಥ ಒಂದು ಮೈಕ್ರೋಸ್ಪೋರ್ಸ್ ಏನಾಗಬೇಕಪ್ಪ ಅಂದರೆ ಮೆಚೂರ್ಡ್ ಫೇಸಿಗೆ ಬರಬೇಕು. ಇಲ್ಲಿ ಈ ಪೋಲನ್ ಗ್ರೇನ್ಸ್ ಮೆಚೂರ್ಡ್ ಆಗಿ ಪೋಲನ್ ಟ್ಯೂಬ್ ಅನ್ನ ಫಾರ್ಮ್ ಆಗುತ್ತೆ. ಪೋಲನ್ ಟ್ಯೂಬ್ ಫಾರ್ಮ್ ಆಗಿ ಗ್ಯಾಮೆಟ್ಸ್ ಪ್ರೆಸೆಂಟ್ ಇರುತ್ತೆ. ಗ್ಯಾಮೆಟ್ಸ್ ಉಳ್ಕೊಳ್ಳುತ್ತೆ. Now this pollen grain or this pollen tube is ready for fusion with female gametophyte. ಈ ಒಂದು female gamete, this is about male sex organs in angiosperms. And now let us start from female sex organs. ಇವಾಗ ಮೇಲ್ ಸೆಕ್ಸ್ ಆರ್ಗನ್ಸ್ ಲೈಫ್ ಸೈಕಲ್ ಅನ್ನು ಸ್ಟಡಿ ಮಾಡಿದ್ವಿ. ಇವಾಗ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಪ್ಲಾಂಟ್ producing female sex organ, that is ovule. Okay, angiosperms ಅಲ್ಲಿ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಯಾವುದು ಪ್ರೊಡ್ಯೂಸ್ ಆಗುತ್ತಪ್ಪ ಅಂದರೆ ovule is called female sex organs of angiosperm. Okay, this ovule containing stigma, stele and ovary. Okay, you in the previous class ಅಲ್ಲಿ ನಾನು diagram ಅಲ್ಲಿ explain ಮಾಡಿದ್ದೀನಿ. See, this is ovary, this is stele and this is stigma, and this stigma helps to landing of pollen grains. Pollen grains ಅನ್ನು ಲ್ಯಾಂಡ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. When pollen grains is landing and pollen grains is entering into the ovule. Okay, ನಾವು ಈ ಒಂದು ಓವರಿನ ನಾವು ಇದನ್ನ ಕ್ರಾಸ್ ಸೆಕ್ಷನ್ ಮಾಡಿದಾಗ ಇದು ಯಾವ ರೀತಿ ಕಾಣಿಸುತ್ತಪ್ಪ ಅಂದ್ರೆ ಮೆಗಾಸ್ಪೋರ್ ಮದರ್ ಸೆಲ್. ಓಕೆ, ಮೆಚೂರ್ಡ್ ಓವ್ಯೂಲ್ ಅನ್ನು ನಾವು ಮೆಗಾಸ್ಪೋರ್ ಮದರ್ ಸೆಲ್ಸ್ ಅಂತ ಕರಿತೀವಿ. ದಿಸ್ ಮೆಗಾಸ್ಪೋರ್ ಮದರ್ ಸೆಲ್ಸ್ ಈಸ್ ಕಂಟೈನಿಂಗ್ haploid chromosomes.
These are containing haploid chromosomes or haploid cells. Okay, ಮೆಗಾಸ್ಪೋರ್ ಮದರ್ ಸೆಲ್ಸ್. ಈ ಒಂದು ಒಳಗಡೆ ಇರುವಂತಹ ಒಂದು ಓವ್ಯೂಲ್ಸ್ ಅನ್ನು ಒಂದು ನ್ಯೂಕ್ಲಿಯೋಟೈಡ್ಸ್ ಅನ್ನು ನಾವು ಅದನ್ನ ಫುಲ್ ವ್ಯೂ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಈ ರೀತಿಯಾಗಿ ಒಂದು ಎಗ್ ಸೆಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ದಿಸ್ ಈಸ್ ಎಗ್ ಸೆಲ್ಸ್. ಓಕೆ, ದಿಸ್ ಈಸ್ ಎಗ್ ಸೆಲ್ಸ್, ಎಗ್ ಸಿನರ್ಜಿಡ್ಸ್. ದಿಸ್ ಈಸ್ ಕಂಟೈನಿಂಗ್ egg synergic antipodal cell, egg synergids present irutte, antipodal cells irutte, amale polar nuclei present irutte. Okay, now this is ready to fuse with male gametes. Okay, I will explain again. Female angiosperm sex organs is ovule containing stigma, stele and ovary. When we are taking cross section of this ovule, this is called megaspore mother cells. ಈ ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಒಳಗಡೆ ಇರುವ ಒಂದು ನ್ಯೂಕ್ಲಿಯಸ್ ಅನ್ನು ನಾವು ಅದನ್ನ ವ್ಯೂ ಮಾಡಿ ನೋಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ. ದಿಸ್ ಈಸ್ ಕಾಲ್ಡ್ ಎಗ್ ಸೆಲ್ಸ್. ಈ ಒಂದು ಹೋಲ್ ಒಂದು ಪಾರ್ಟ್ ಗೆ ನಾವು ಎಗ್ ಸೆಲ್ಸ್ ಅಂತ ಕರಿತೀವಿ. ಅಂಡ್ ನೌ ದಿಸ್ ಈಸ್ ರೆಡಿ ಫಾರ್ ಫ್ಯೂಸ್ ವಿತ್ ಮೇಲ್ ಗ್ಯಾಮೆಟ್ಸ್. ಇದು ಫೀಮೇಲ್ ಗ್ಯಾಮೆಟ್ಸ್ ಇತ್ತು ಅಂಡ್ ದಿಸ್ ಈಸ್ ಮೇಲ್ ಗ್ಯಾಮೆಟ್ಸ್. ಇವಾಗ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಪೋಲರ್ ಗ್ರೇನ್ಸ್ ಈ ಒಂದು ಎಗ್ ಸೆಲ್ ಜೊತೆ ಫ್ಯೂಸ್ ಆಗುತ್ತೆ. ಈ ಒಂದು ಎಗ್ ಸೆಲ್ ಜೊತೆ ಫ್ಯೂಸ್ ಆಗಿ we are getting gametes. See, this is gametes. ಇಲ್ಲಿ ಫೀಮೇಲ್ ಎಗ್ ಸೆಲ್ಸ್ ಮತ್ತೆ ಮೇಲ್ ಗ್ಯಾಮೆಟ್ಸ್ ಅಂದ್ರೆ ಪೋಲನ್ ಗ್ರೇನ್ಸ್ ಎರಡು ಒಂದಕ್ಕೊಂದು ಫ್ಯೂಸ್ ಆಗುತ್ತೆ, ಝೈಗೋಟ್ ಫಾರ್ಮ್ ಆಗುತ್ತೆ. See, this is zygote. Okay, zygote ಯಾವಾಗ ಫಾರ್ಮ್ ಆಗುತ್ತೆ? ಮೇಲ್ ಮತ್ತೆ ಫೀಮೇಲ್ ಗ್ಯಾಮೆಟ್ಸ್ ಒಂದಕ್ಕೊಂದು ಫ್ಯೂಸ್ ಆದಾಗ ಸೆಲ್ ಡಿವಿಷನ್ ಸ್ಟಾರ್ಟ್ ಆಗುತ್ತೆ. ಸೆಲ್ ಡಿವಿಷನ್ ಸ್ಟಾರ್ಟ್ ಆದಮೇಲೆ ಝೈಗೋಟ್ ಫಾರ್ಮ್ ಆಗುತ್ತೆ. ದಿಸ್ ಝೈಗೋಟ್ ಈಸ್ ನಥಿಂಗ್ ಬಟ್ ಅ ನ್ಯೂ ಜನರೇಷನ್ ಪ್ಲಾಂಟ್. ಒಂದು ಹೊಸ ಒಂದು ಪ್ಲಾಂಟ್ ಆಗಿ ಫಾರ್ಮ್ ಆಗುತ್ತೆ. ಓಕೆ, zygote is formed and this is the zygote is then converting into embryo. The zygote is now going to convert embryo and this embryo is going to form new plant. ಒಂದು ಯಾವುದೋ ಫೈಬ್ರಸ್ ರೂಟ್ ಆಗಿರ್ಬೋದು ಅಥವಾ ಟ್ಯಾಪ್ ರೂಟ್ ಸಿಸ್ಟಮ್ ಆಗಿರ್ಬೋದು, ಬೇಕಾದ ಯಾವುದೇ ಒಂದು ರೂಟ್ ಸಿಸ್ಟಮ್ ಅಲ್ಲಿ ನಾವು ಇದು ಎಂಬ್ರಿಯೋ ಫಾರ್ಮ್ ಆಗ್ಬೋದು. ಆ್ಯಂಡ್ ವಿ ಆರ್ ಟೇಕಿಂಗ್ ಅ ಮಸ್ಟರ್ಡ್ ಸೀಡ್, ಸಾಸಿವೆ ಪ್ಲಾಂಟ್ ಅನ್ನ ನಾವಿಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀವಿ. ಓಕೆ, ಎಂಬ್ರಿಯೋ ಆ್ಯಂಡ್ ನಥಿಂಗ್ ದಿಸ್ ಎಂಬ್ರಿಯೋ ಇಸ್ ಗೋನಾ ಫಾರ್ಮಿಂಗ್ ಇಂಟು ನ್ಯೂ ಪ್ಲಾಂಟ್. ಒಂದು ಹೊಸ ಪ್ಲಾಂಟ್ ಆಗಿ ರೂಪುಗೊಳ್ಳುತ್ತೆ. And then again this cycle is continuing. ನ್ಯೂ ಪ್ಲಾಂಟ್ ಫಾರ್ಮ್ ಆಗುತ್ತೆ, ಮತ್ತೆ ನ್ಯೂ ಪ್ಲಾಂಟ್ ಏನಾಗುತ್ತಪ್ಪ ಅಂದ್ರೆ ಮೇಲ್ ಮತ್ತೆ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಮೇಲ್ ಸೆಕ್ಸ್ ಆರ್ಗನ್ಸ್ ಯಾವುದಪ್ಪ ಇಲ್ಲಿ? ಆಂಥರ್ is one of the main part in stamen. Okay, male plant producing stamen. Male plant is producing stamen and this stamen is producing anther. Anther is producing microsporangium. Microsporangium means what? Microsporangium producing pollen grains. Okay, microsporangium then is going to producing microspores and these microspores or pollen grains going to matured phase. ಈ ಒಂದು ಪ್ರೊಡ್ಯೂಸ್ ಆದಂತ ಒಂದು pollen grains ಏನಾಗುತ್ತೆ ಅಂದ್ರೆ ಮೆಚೂರ್ಡ್ ಆಗುತ್ತೆ, ಮೆಚೂರ್ಡ್ ಫೇಸ್ ಗೆ ಬರುತ್ತೆ. ಓಕೆ, and matured pollen grains are look like this. Okay, ಆ ಮೆಚೂರ್ಡ್ pollen grains ಸೆಲ್ ವಾಲ್ ರಪ್ಚರ್ ಆಗಿ ಒಂದು ಜಿಗ್ಜಾಗ್ ಶೇಪ್ ಅಲ್ಲಿ ಫಾರ್ಮ್ ಆಗುತ್ತೆ. ಅಂಡ್ ದೆನ್ ದೀಸ್ pollen grains ಫಾರ್ಮ್ pollen tube. pollen tube ಅನ್ನ ಫಾರ್ಮ್ ಮಾಡುತ್ತೆ. pollen tube is forming and gametes present ಇರುತ್ತೆ. This is the ready for fusion with female gamete. ಒಂದು ಫೀಮೇಲ್ ಗ್ಯಾಮೆಟ್ ಜೊತೆ ಒಂದು ಫ್ಯೂಸ್ ಆಗೋದಕ್ಕೆ ಒಂದು ಎಲ್ಲ ರೀತಿಯಾಗಿ ಒಂದು ತಯಾರಿ ಮಾಡುತ್ತೆ. ಅಂಡ್ ಕೀಪ್ ಇನ್ ಮೈಂಡ್ pollen germination capacity. ಇವಾಗ ಒಂದು ಪ್ಲಾಂಟ್ ಅಲ್ಲಿ ಒಂದು 100ರಿಂದ 500 pollen grains ಅನ್ನೋದು ಪ್ರೊಡ್ಯೂಸ್ ಆದರೆ ಅದರಲ್ಲಿ 3ರಿಂದ 4 ಅಷ್ಟು pollen grains ಮಾತ್ರ ಜರ್ಮಿನೇಟ್ ಆಗುತ್ತೆ. ಆ್ಯಂಡ್ ಉಳಿದಿದ್ದು pollen grains ಅವಕ್ಕೆ ಜರ್ಮಿನೇಟಿಂಗ್ ಕೆಪಾಸಿಟಿ ಇರಲ್ಲ. ಅಂದರೆ ಅವಕ್ಕೆ ಫೀಮೇಲ್ ಗ್ಯಾಮೆಟ್ಸ್ ಜೊತೆ ಫ್ಯೂಸ್ ಆಗಿ ಒಂದು ನ್ಯೂ ಆಫ್ ಸ್ಪ್ರಿಂಗ್ ಅನ್ನು ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ಇರಲ್ಲ. ಸೊ ಜರ್ಮಿನೇಟಿಂಗ್ ಕೆಪಾಸಿಟಿ ಆಫ್ ಪ್ಲಾಂಟ್ ಈಸ್ ವೆರಿ ಲೋ. ಓಕೆ, ಆ್ಯಂಡ್ ಸೇಮ್ ಫೀಮೇಲ್ ಅಲ್ಲಿ ಓವ್ಯೂಲ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಓವ್ಯೂಲ್ ಪ್ರೊಡ್ಯೂಸಿಂಗ್ ಮೆಗಾಸ್ಪೋರ್ ಮದರ್ ಸೆಲ್
ಈ ಒಂದು ಒಳಗಡೆ ಒಂದು ಎಗ್ ಸೆಲ್ ಪ್ರೆಸೆಂಟ್ ಇರುತ್ತೆ. ಈ ಒಂದು ಎಗ್ ಸೆಲ್ಸ್ ಏನೇನು ಕಂಟೈನಿಂಗ್ ಇರುತ್ತಪ್ಪ ಅಂದರೆ ಎಗ್ ಸಿಂಗಲ್ ಸೆಲ್ಸ್ ಇರುತ್ತೆ, ಆಂಟಿಪೋಡಲ್ ಸೆಲ್ಸ್ ಇರುತ್ತೆ, ಪೋಲಾರ್ ನ್ಯೂಕ್ಲಿಯೈ ಪ್ರೆಸೆಂಟ್ ಇರುತ್ತೆ. ಇವಾಗ ಈ ಒಂದು ಮೇಲ್ ಗ್ಯಾಮೆಟ್ಸ್ ಅದು ಪೋಲಾರ್ ಯೂನಿಟ್ಸ್ ಮತ್ತು ಈ ಎರಡು ಎಗ್ ಸೆಲ್ಸ್ ಯೂಸ್ ಆಗಿ ಝೈಗೋಟ್ ಫಾರ್ಮ್ ಆಗುತ್ತೆ. ಆ್ಯಂಡ್ ದಿಸ್ zygote is 2n contain 2n of chromosomes. ಇಷ್ಟೊಂದಕ್ಕೆ ಇತ್ತು polar ends to haploid ಇತ್ತು. And this ovule is also haploid. Haploid cells ಯೂಸ್ ಆದಾಗ ಏನು ಪ್ರೊಡ್ಯೂಸ್ ಆಯ್ತಪ್ಪ ಅಂದರೆ ಡಿಪ್ಲಾಯ್ಡ್ ಸೆಲ್ಸ್ ಪ್ರೊಡ್ಯೂಸ್ ಆಯಿತು. haploid cells ಅಂದ್ರೆ ಏನು? These are containing single set of chromosomes, but in zygote these containing double set of chromosomes. These are diploid cells. And this zygote is diploid cells, and this is producing embryo, and then this embryo is going to form a new plant, and the cycle is remain continuing. So this is all about life cycle of angiosperm. Now we will discuss about plant life cycle and alternation of generation. Okay, in plant both haploid and diploid cells can divided by mitosis. Plant ಅಲ್ಲಿ haploid ಮತ್ತು diploid cells ಎರಡು ಕೂಡ mitosis cell division ಇಂದ ಡಿವೈಡ್ ಆಗುತ್ತೆ. Here haploid means which are containing single set of chromosomes, and diploid means which is containing double set of chromosomes, and these two cells, both haploid and diploid cells, are divided in mitosis. Okay, here this is the alternate stage of haploid. This is the alternate stage of haploid, diploid and diploid. This is ability to lead to the formation of different plant bodies and haploid and diploid. This cycle is important for formation of different part of plant body as well as haploid and diploid cells. ಈ ಒಂದು ಲೈಫ್ ಸೈಕಲ್ ಏನಕ್ಕೆ ಹೆಲ್ಪ್ ಆಗುತ್ತಪ್ಪ ಅಂದರೆ ಫಾರ್ಮೇಷನ್ ಆಫ್ ಡಿಫ್ರೆಂಟ್ ಪ್ಲಾಂಟ್ ಬಾಡಿ, ಆ ಒಂದು ಪ್ಲಾಂಟ್ ಬಾಡಿನ ಡಿಫ್ರೆಂಟ್ ಪಾರ್ಟ್ ಪ್ರೊಡ್ಯೂಸ್ ಆಗೋದಕ್ಕೆ, ಮತ್ತು ಫಾರ್ಮೇಷನ್ ಆಫ್ ಹೆಪ್ಲಾಯ್ಡ್ ಆಸ್ ವೆಲ್ ಆಸ್ ಡಿಪ್ಲಾಯ್ಡ್ ಸೆಲ್ಸ್. ಹೆಪ್ಲಾಯ್ಡ್ ಪ್ಲಾಂಟ್ ಬಾಡಿ ಪ್ರೊಡ್ಯೂಸ್ ಗ್ಯಾಮೆಟ್ಸ್ ಬೈ ಮೈಟೋಸಿಸ್. ಓಕೆ, ಹೆಪ್ಲಾಯ್ಡ್ cells produced gametes by mitosis, and as well as diploid cells also produced by mitosis. ಇಲ್ಲಿ ಹೆಪ್ಲಾಯ್ಡ್ ಸೆಲ್ಸ್ ಕೂಡ ಮೈಟೋಸಿಸ್ ಇಂದ ಪ್ರೊಡ್ಯೂಸ್ ಆಗುತ್ತೆ, ಆ್ಯಂಡ್ ಡಿಪ್ಲಾಯ್ಡ್ ಸೆಲ್ಸ್ ಕೂಡ ಮೈಟೋಸಿಸ್ ಇಂದ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಹಿಯರ್ ವಿ ಕಮ್ಸ್ ದ ಲೈಫ್ ಸೈಕಲ್ ಆಫ್ ಆ್ಯಂಡ್ ಆಲ್ಟರೇಷನ್ ಆಫ್ ಜನರೇಷನ್ ಈಸ್ ಡಿವೈಡೆಡ್ ಇಂಟು 3 types. Okay, in angiosperm the life cycle and alteration of generation is divided into 3 types. The first one is haplontic. Second type is diplontic, and third one is haplodiplontic. Okay, first we will discuss about haplontic. This haplontic cells are this is dominating phase. The dominating phase is dominating phase is haploid. The dominating phase is haploid. This is haploid, so why this is called as haplontic? Here haplontic means haploid means single set of chromosome, and diplontic means dominating phase is here dominating phase is diploid. Here dominating phase is diploid. Diploid means what? This is containing double set of chromosomes. Diploid, that's why it is named as diplontic. And haplodiplontic means this is intermediated and equal. This is intermediated and equal. This here haplodiplontic containing both haploid and diploid. Both haploid and diploid are equally distributed.
ಹೆಪ್ಲೋಡಿಪ್ಲಾಂಟಿಕ್. ಸಿ ಇಲ್ಲಿ ಹೆಪ್ಲಾಯ್ಡ್ ಅಂದ್ರೆ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್. ಹೆಪ್ಲಾಯ್ಡ್ ಸೆಲ್ಸ್ ಹೆಪ್ಲಾಂಟಿಕ್, ಡಿಪ್ಲಾಂಟಿಕ್ diploid cells. Haplodiploidic means haploid and diploidic cells. And then here haplontic. Only zygote is diploid. Only zygote is diploid. Only zygote is diploid. Here zygote is diploid, and here haploid phase only single cells. Haploid cells only single set. Haploid cells only single cells are few called gametophyte. And here gametophyte and sporophyte stages both may be free living. And here both gametophyte and sporophytes are both may be free living. These are may be free living. Okay, here zygote is only diploid. Okay, zygote ಅಂದ್ರೆ ಏನು? ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಸ್ ಫ್ಯೂಸ್ ಆದಾಗ ಫಾರ್ಮೇಷನ್ ಆಗುವಂತಹ ಒಂದು ಸೆಲ್ಗೆ ನಾವು zygote ಅಂತ ಕರಿತೀವಿ. Here zygote is diploid. And then here haploid cells only single set are few are called gametophyte. Here haploid cells are called gametophyte. The single haploid cells is called gametophyte. And here both are present. Gametophyte are also present and sporophytes also present. Sporophyte and gametophytes both are free living. These are free living cells here. And third one is haploid spores form the main plant body. Here haploid spores or cells. Haploid spores form the main plant body. And here zygote is born. In the diploidic, zygote is going to form, and this zygote is formation embryo. Zygote is going to formation for embryo. Zygote formation takes place in diploidic phase. Zygote formation takes place. In zygote formation, embryo formation takes place. In embryo producing sporophytes. In male plant, sporophyte is the male plant body. This is male plant body. The example of this diploidic phase is both gymnosperm and angiosperm. Both gymnosperm and angiosperm. Okay. In here example of haplodiploidic is bryophytes.
Example is bryophytes. Bryophytes. Here, haploid spores form the main body. ಇಲ್ಲಿ haploid spores ಏನು ಫಾರ್ಮ್ ಆಗುತ್ತಲ್ಲ ಹೆಪ್ಲಾಯ್ಟಿಕ್ ಫೇಸ್ ಅಲ್ಲಿ ಮೇನ್ ಪ್ಲಾಂಟ್ ಬಾಡಿ ಫಾರ್ಮ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಓನ್ಲಿ ಹೆಪ್ಲಾಯ್ಡ್ ಸೆಲ್ಸ್, ನಾಟ್ ಡಿಪ್ಲಾಯ್ಡ್. ಓಕೆ, ಹೆಪ್ಲಾಯ್ಟಿಕ್ ಅಲ್ಲಿ ಹೆಪ್ಲಾಯ್ಡ್ ಸ್ಪೋರ್ ಫಾರ್ಮೇಷನ್ ಏನಾಗುತ್ತೆ, ಆ ಹೆಪ್ಲಾಯ್ಡ್ ಸ್ಪೋರ್ಸ್ ಮೇನ್ ಪ್ಲಾಂಟ್ ಬಾಡಿ ಫಾರ್ಮ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ದೆನ್ ಕಮಿಂಗ್ ಟು ದಿ ಡಿಪ್ಲಾಂಟಿಕ್ ಫೇಸ್ ಸೈಕಲ್, ಡಿಪ್ಲಾಂಟಿಕ್ ಅಲ್ಲಿ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಝೈಗೋಟ್ ಅಂದ್ರೆ ಏನು, ಫರ್ಟಿಲೈಸೇಷನ್ ಆಗಬೇಕಾದ್ರೆ ಮೇಲ್ ಅಂತ ಫೀಮೇಲ್ ಗ್ಯಾಮೆಟ್ಸ್ ಫ್ಯೂಸ್ ಆದಾಗ ಅಲ್ಲೊಂದು ಸೆಲ್ ಫಾರ್ಮೇಷನ್ ಆಗುತ್ತೆ, ಸೆಲ್ ಡಿವೈಡ್ ಆಗುತ್ತೆ. ಓಕೆ, ಆ ಒಂದು ಸೆಲ್ ಡಿವೈಡ್ ಆದಂತಹ ಒಂದು ಸೆಲ್ ಅನ್ನು ನಾವು ಝೈಗೋಟ್ ಅಂತ ಕರಿತೀವಿ. ಇಲ್ಲಿ zygote formation ಆಗುತ್ತೆ. This zygote producing embryo. This zygote is going to producing embryo, and this embryo going to producing sporophyte. Sporophyte. This sporophyte is the main plant body. Example gymnosperm and angiosperm. Angiosperm ಮತ್ತು gymnosperms ಅಲ್ಲಿ ಡಿಪ್ಲಾಂಟಿಕ್ ಫೇಸ್ ಸೈಕಲ್ ಇರುತ್ತೆ. ಈ ಒಂದು ಡಿಪ್ಲಾಂಟಿಕ್ ಫೇಸ್ ಸೈಕಲ್ ಅಲ್ಲಿ zygote formation ಆಗುತ್ತೆ. ಝೈಗೋಟ್ ಫಾರ್ಮೇಷನ್ ಆದ ತಕ್ಷಣ ಏನಾಗುತ್ತೆ, ಎಂಬ್ರಿಯೋ ಫಾರ್ಮ್ ಆಗುತ್ತೆ. ಆಮೇಲೆ ಎಂಬ್ರಿಯೋ ಫಾರ್ಮ್ ಆದಮೇಲೆ ಆ ಒಂದು ಎಂಬ್ರಿಯೋ ಸ್ಪೋರೋಫೈಟ್ಸ್ನ ಫಾರ್ಮೇಷನ್ ಆಗುತ್ತೆ. ಅಂದರೆ ಬೋತ್ ಆಂಜಿಯೋಸ್ಪರ್ಮ್ ಆ್ಯಂಡ್ ಜಿಮ್ನೋಸ್ಪರ್ಮ್ಗೂ ಫಾರ್ಮ್ ಆಗುತ್ತೆ. ಆ್ಯಂಡ್ ಹಿಯರ್ ಎಕ್ಸಾಂಪಲ್ಸ್, ಇದರಲ್ಲೂ ಸಹ ಬೋತ್ ಸ್ಪೋರೋಫೈಟ್ ಮತ್ತು ಗ್ಯಾಮೆಟೋಫೈಟ್ ಫಾರ್ಮ್ ಆಗುತ್ತೆ. ಹೆಪ್ಲಾಯ್ಡ್ ಮತ್ತು ಡಿಪ್ಲಾಯ್ಡಲ್ಲಿ ಏನೇನು ಒಂದು ಸೆಲ್ಸ್ ಮತ್ತು ಪ್ಲಾಂಟ್ಸ್ ಫಾರ್ಮೇಷನ್ ಆಗುತ್ತೋ ಅದೇ ರೀತಿಯಾಗಿ ಹೆಪ್ಲೋಡಿಪ್ಲಾಂಟಿಕಲ್ಲೂ ಸಹ ಅದೇ ರೀತಿಯಾಗಿರುವಂತಹ ಒಂದು ಪ್ಲಾಂಟ್ಸ್ ಸೆಲ್ಸ್ ಫಾರ್ಮೇಷನ್ ಆಗುತ್ತೆ. ಎಕ್ಸಾಂಪಲ್ ಬ್ರಯೋಫೈಟ್ಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಆಲ್ಟರ್ನೇಟ್ ಸ್ಟೇಜ್ ಆಫ್ haploid and diploid phase of life cycle. Okay, I will explain again. In a plant, both haploid and diploid cells are divided by mitosis cell division. Okay, in plants ಒಂದು ಯಾವುದೇ ಒಂದು ಸಸ್ಯಗಳಲ್ಲಿ ಡಿಪ್ಲಾಯ್ಡ್ ಆಗಿರ್ಬೋದು ಅಥವಾ ಹೆಪ್ಲಾಯ್ಡ್ ಆಗಿರ್ಬೋದು, ಎರಡೂ ಸೆಲ್ಸ್ಗಳು ಸಹ ಒಂದು ಮೈಟೋಸಿಸ್ ಸೆಲ್ ಡಿವಿಷನ್ ಇಂದ ಡಿವೈಡ್ ಆಗುತ್ತೆ. ಹಿಯರ್ ಡಿಪ್ಲಾಯ್ಡ್ ಮೀನ್ಸ್ ಡಬಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್, ಹೆಪ್ಲಾಯ್ಡ್ ಮೀನ್ಸ್ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್. And now we are going to study about plant life cycle and the alternation of generation. Okay, this is ability to leads the formation of new plant body and diploid and haploid cells. ಈ ಒಂದು ಸೈಕಲ್ ಅಲ್ಲಿ ಏನಾಗುತ್ತೆ ಅಂದ್ರೆ these are having ability to formation of new plant body, haploid and diploid cells. Okay, these are producing new plant body, haploid and diploid cells. And haploid plant body producing gametes. Haploid plant body producing gametes and diploid plant body producing diploid cells. Okay, in the life cycle of alternation generation, this is divided into three phases. Three life cycle of angiosperm. Angiosperm the alternation life ಮೂರು ಟೈಪ್ಸ್ ಆಗಿ ಡಿವೈಡ್ ಮಾಡಲಾಗುತ್ತೆ. ಫಸ್ಟ್ ಒನ್ ಈಸ್ ಹೆಪ್ಲಾಂಟಿಕ್. First one is haplontic, second one is diplontic life cycle, and haplodiploidic. Haplontic means haploid cells, single set of chromosomes. Okay, ಅದಕ್ಕೆ haplontic ಅಂತ ಹೇಳ್ತಾರೆ. Here dominating phase is haploid. ಇದರಲ್ಲಿ haplontic ಅಲ್ಲಿ ಬರುವಂತಹ ಒಂದು dominating phase is haploid. And diplontic ಅಂದ್ರೆ here dominating phase is diploid, means this is containing 2n and a double set of chromosomes. This is consisting of double set of chromosomes. And haplodiploidic means here both haploid and diploid phases are occurring. ಅಂದ್ರೆ ಈ haploid ಮತ್ತು diploid ಎರಡೂ ಲೈಫ್ ಸೈಕಲ್ ಸಹ ನಡೆಯುತ್ತೆ. So why it is called haplodiploidic? And here the two phases are intermediated and equal. Here the two phases as well as haplontic and diploidic are intermediated and equal. Okay, haploid and diploid both are equally distributed. Okay, and second, in this phase only zygote is diploid. Here only zygote is diploid. And here haploid cells only single set are few called gametophyte.
Here haploid cells only single cells are called gametophyte. ಇಲ್ಲಿ haploid cells ಕೆಲವೊಂದು ಸಿಂಗಲ್ ಸೆಟ್ ಆಫ್ haploid cells ಅನ್ನು ನಾವು gametophyte ಅಂತ ಕರೀತೀವಿ. And here ಇಲ್ಲಿ both gametophyte ಮತ್ತು sporophytes are free from, both are free. Gametophyte ಆಗಿರಬಹುದು ಅಥವಾ sporophytes. Gametophyte and sporophytes both are free living. And then third characteristic is haploid spores form the main plant body. Here haploid spores are forming the main plant body. Haplontic life cycle ಅಲ್ಲಿ ಫಾರ್ಮೇಷನ್ ಆಗುವಂತಹ ಒಂದು haploid cells ಪ್ಲಾಂಟ್ ದ ಮೇನ್ ಬಾಡಿಯನ್ನ ಫಾರ್ಮೇಷನ್ ಮಾಡುತ್ತೆ. And diplontic phase ನಲ್ಲಿ zygote formation takes place. Zygote formation ಆಗುತ್ತೆ. And this zygote is going to produce embryo. Okay, zygote ಏನು ಮಾಡುತ್ತೆ, embryo ನ ಪ್ರೊಡ್ಯೂಸ್ ಮಾಡುತ್ತೆ. And this embryo producing sporophytes. Embryo is producing sporophytes. The what kind of sporophytes means the main plant body sporophytes. Example is gymnosperm and angiosperm. In both gymnosperm and angiosperm, the main plant body is formed by sporophytes. The sporophytes is formed by embryo, and embryo is formed by help of zygote formation. ಒಂದು ಯಾವುದೇ ಒಂದು zygote formation ಯಾವಾಗ ಆಗುತ್ತೆ ಅಂತ ಹೇಳಿದೆ, ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಸ್ ಒಂದಕ್ಕೊಂದು ಫ್ಯೂಸ್ ಆದಾಗ ಗ್ಯಾಮೆಟ್ಸ್ ಫಾರ್ಮೇಷನ್ ಆದಾಗ zygote ಫಾರ್ಮೇಷನ್ ಆಗುತ್ತೆ. ಆ ಒಂದು ಫಾರ್ಮೇಷನ್ ಆದಂಥ zygote ಎಂಬ್ರಿಯೋ ಫಾರ್ಮ್ ಆಗುತ್ತೆ. ಅಲ್ಲಿ ಫಾರ್ಮೇಷನ್ ಆದಂಥ ಎಂಬ್ರಿಯೋ ಬೇರೆ ಬೇರೆ ಅಂತ ಸ್ಪೋರೋಫೈಟ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಮೇನ್ ಪ್ಲಾಂಟ್ ಬಾಡಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. And here both gametophyte and sporophytes are takes place. The example is bryophytes. So this is all about life cycle of angiosperm and alteration phases. So animal plant kingdom complete ಆಯಿತು ಇವತ್ತಿಗೆ. Okay, the next class we will start a new chapter. Okay, thank you so much.